ಗಂಗಾಂಬಸ್ಯಾಭಿಷೇಕೇನ ಯಾಂತಿ ಪುಣ್ಯಾನಿ ಪುಣ್ಯತ. ನೀವು ಗಂಗೆ ಅಭಿಷೇಕ ಮಾಡಬೇಕು, ಮಾಡುವಾಗ ಅಷ್ಟೂ ಗಂಗಾ ನೀರು ಸಿಕ್ಕಲಿಲ್ಲ, ಮತ್ತೆ ಕಾಶಿಯಿಂದದ್ದೋ ಬದರಿಂದ ಹರಿದ್ವಾರದಿಂದ ಗಂಗಾ ತೀರ್ಥವನ್ನು ಮನೆಯಲ್ಲಿದ್ದ ತೀರ್ಥಕ್ಕೆ ಸ್ವಲ್ಪ ಹಾಕ್ತೀರಿ. ಹಾಕಿದ್ರೆ ಪೂರ್ತಿ ಗಂಗೆ ಅಂತ ಆಗ್ತದೋ ಇಲ್ವೋ? ಸ್ವಲ್ಪ ಆದ ಗಂಗೆಯನ್ನು ನೀರಿಗೆ ಸೇರಿಸಿದ್ರು ಅದು ಪೂರ್ತಿ ಹೇಗೆ ಗಂಗೆಯಾಗಿ ಬಿಡ್ತಾಳೋ ಹಾಗೆಯೇ ತುಳಸಿ ಕಾಷ್ಠ ಮಿಶ್ರಾಣಿ ಯಾಂತಿ ದಾರುಣಿ ಪುಣ್ಯತ. ತುಳಸಿಯ ಒಂದು ಕಾಷ್ಠವನ್ನು ಹಾಕಿದ್ರೂ ಕೂಡ ಪೂರ್ತಿ ಕಟ್ಟಿಗೆಗಳು ಕೂಡ ಅದರಲ್ಲಿದ್ದ ದೋಷವನ್ನು ಕಳೆದುಕೊಂಡು ಅವುಗಳು ನಮ್ಮನ್ನು ಪುಣ್ಯಕ್ಕೆ ತಂದು ಕೊಡ್ತಾವೆ. ಅಂದ್ರೆ ಉಳಿದ ಕಟ್ಟಿಗೆಗಳು ಕೂಡ ಯಥಾಶಾಸ್ತ್ರೀಯವಾದಂತಹ ತುಳಸಿ ಕಾಷ್ಠದ ಹಾಗೆಯೇ ಪುಣ್ಯವನ್ನು ತಂದು ಕೊಡುವಂತದ್ದಾಗುತ್ತದೆ ಅಂತ ಕೊಡ್ತಾ ಇದ್ದಾರೆ. ಹಾಗಾಗಿ ಒಂದು ಹಾಕಿದ್ರು ಸಾಕು ಅಂತ ಹೇಳ್ತಾರೆ. ಇಷ್ಟು ಮಾತ್ರ ಹೇಳ್ತಾ ಇಲ್ಲ, ಮತ್ತೆ ಜಾಯತೆ ವೀಕ್ಷತಂ ವಿಷ್ಣು ಸಂತುಷ್ಟ ಸ್ತಂಭುನಾಥಃ ಗೃಹೀತ್ವಾ ತಂ ಕರೇಶೌರಿ ಗೃಹಂ ನೀತ್ವಾ ಜಾಗೃತಃ. ನೀವು ಹಾಗೆಲ್ಲ ಹಾಕಿ ಅವನನ್ನು ಹೆಣವನ್ನು ಸುಟ್ರೆ ಅವನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಯಾರು ಬರ್ತಾರೆ ಗೊತ್ತಾ? ವಿಷ್ಣು ತಾನು ನೋಡಿ ದೂತರನ್ನು ಕಳಿಸ್ತಾನೆಂದು ವಿಷ್ಣು ದೂತರು ಬರ್ತಾರಂತೆ. ನೋಡಿ ಇವತ್ತು ವಿಷ್ಣು ದೂತರು ಹೇಗಿರ್ತಾರೆ ಕೇಳಿದ್ರೆ ವಿಷ್ಣುವಿನ ಹಾಗೆ ಇರ್ತಾರೆ, ಶಂಖಚಕ್ರ ಗದಾಧಾರಿಗಳಾಗಿರ್ತಾರೆ, 4 ಕೈಗಳಿರ್ತದೆ, ಮತ್ತೆ ಶ್ರೀವತ್ಸ ಲಾಂಛನ ಇರೋದಿಲ್ಲ ಅಥವಾ ಆ ಪುಷ್ಪಮಾಲೆಗಳು ಇರೋದಿಲ್ಲ, ಮತ್ತೆಲ್ಲವೂ ಕೂಡ ವಿಷ್ಣು ಇದ್ದ ಹಾಗೆ ಥೇಟ ಹಾಗೆ ಇರ್ತದೆ. ನೋಡಿ ಅಂತಹ ಒಂದು ವೇಳೆ ವಿಷ್ಣು ದೂತರು ಬಂದ್ರೆ ನಾವು ಖುಷಿ ಪಡಬೇಕಾ ಬೇಡವಾ? ಹಾಗಾಗಿಯೇ ಪ್ರಾಣೋತ್ಕ್ರಮಣ ಆಗುವಾಗ ವಿಷ್ಣು ದೂತರನ್ನು ವಿಷ್ಣುವನ್ನೋ ಕಂಡು ತಾನು ಕಣ್ಣು ಬಾಯಿಗಳನ್ನು ಅರಳಿಸಿಕೊಂಡು ಅಂತ ನೋಡಿದಾಗ ಪ್ರಾಣೋತ್ಕ್ರಮಣ ಆಗತ್ತೆ. ಹಾಗೆ ಆಯ್ತು ಕೇಳಿದ್ರೆ ತಾನು ಊರ್ಧ್ವಗತಿಯನ್ನು ಪಡಿತಾನೆ ಅಂತ ಕೊಡ್ತಾರೆ. ಹಾಗಾಗಿ ಅಂತ ವಿಷ್ಣು ದೂತರು ಬಂದು ಕರ್ಕೊಂಡು ಹೋಗುತ್ತಾರೆ. ಅದು ಕೂಡ ಹೇಗೆ ಕೇಳಿದ್ರೆ ಹೇಳ್ತಾರೆ, ಯಮಕಿಂಕರವರು ಬರೋದೇ ಇಲ್ಲ, ಕರೇ ಶೌರಿ ಗೃಹಂ ನೀತ್ವ, ಕೈ ಕರ್ಕೊಂಡು ಹಿಡ್ಕೊಂಡು ಬನ್ನಿ ಬನ್ನಿ ಅಂತ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರಂತೆ. ಹಾಗಾಗಿ ಯಾರು ವೈಷ್ಣವರಿದ್ದಾರೋ ತುಳಸಿಯನ್ನು ಯಾರು ಉಪಯೋಗ ಮಾಡ್ತಾರೋ ಅವರು ಎಂದಿಗೂ ಕೂಡ ಸಾಯಲಿಕ್ಕೆ ಹೆದರಬೇಕಾಗಿಲ್ಲ. ಮಾರ್ಗಯೇ ಸರ್ವ ಪಾಪನ, ಎಲ್ಲ ಪಾಪಗಳನ್ನು ಕೂಡ ಅದು ನಾಶ ಮಾಡತ್ತೆ ಅಂತ ಕೊಡ್ತಾರೆ. ಹೋಗುವಾಗ್ಲೂ ಹಾಗೆ ಜಯ ಶಬ್ದ ಪುರಸ್ಸರಂ ಇವನನ್ನು ಹಾಡಿ ಹೊಗಳಿ ಮೆರವಣಿಗೆ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರಂತೆ. ಇವತ್ತು ನಾವು ಹೇಳೋದು ನಿಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ವಿಮಾನ ಬರ್ತದೆ, ಫ್ಲೈಟ್ ಟಿಕೆಟ್ ಬುಕ್ ಮಾಡಿದರೆ ಕೇಳಿದ್ರೆ ಯಾರು ಹೋಗ್ಲಿಕ್ಕೆ ತಯಾರಿಲ್ಲ, ಹೌದಾ ನಾವು ಬರ್ತೇವೆ ಅಂತ ಹೊರಡ್ತೇವೆ. ಹಾಗೆ ಕರ್ಕೊಂಡು ಹೋಗ್ತಾರೆ. ಹೋಗುವಾಗ್ಲೂ ಕೂಡ ವೇದನೆ ಆಗೋದಿಲ್ಲ. ಸರ್ಪ ತ್ವಚಮಿವೋರಗ ಅಂತ, ಹಾವು ತನ್ನ ಪೊರೆಯನ್ನು ಹೇಗೆ ಕಳಚಿಕೊಂಡಾಗ ನೋವಾಗೋದಿಲ್ವೋ ಅದೇ ರೀತಿಯಾಗಿ ಈ ದೇಹವನ್ನು ಬಿಟ್ಟು ಹೋಗುವಾಗ್ಲೂ ನೋವು ಆಗೋದಿಲ್ಲ. ಮತ್ತೆ ಆನಂದವಾಗಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ, ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಹೋಮಂ ಕುರುವಂತೆಯೇ ವಿಪ್ರಹ. ಕೆಲವರು ಹೇಳಿದ್ರು ಅದಕ್ಕೆ, ನಾನು ಎಷ್ಟೋ ಕೇಳಿದೆ, ಹೋಮ ಎಲ್ಲ ಮಾಡುವಾಗ ತುಳಸಿ ಕಾಷ್ಟ ಉಪಯೋಗ ಮಾಡೋದಿಲ್ವಾ ಅಂತ ಕೇಳಿದ್ರೆ ಅದೇನು ಹೆಣ ಸುಡೋದಾ ಅಂತ. ಅಂದ್ರೆ ಹೆಣ ಸುಡುವಾಗ ತುಳಸಿ ಕಾಷ್ಟ ಆಗೋದು ಪ್ರಸಿದ್ಧ, ಹೋಮ ಮಾಡುವಾಗ ತುಳಸಿ ಕಾಷ್ಟ ಹಾಕುವಂಥದ್ದು ನಮ್ಮಲ್ಲಿ ಸಂಪ್ರದಾಯ ಬರಲಿಲ್ಲ ಅಂತ ಹೇಳಿದ್ರೆ ಪದ್ಮ ಪುರಾಣ ಕೊಡ್ತಾ ಉಂಟು. ಹೋಮಂ ಕುರುವಂತಿ ಏ ವಿಪ್ರಾಹ ತುಳಸಿ ಕಾಷ್ಟವನ್ನಿನ ಸಿಕ್ತೆ ಸಿಕ್ತೆ ತಿಲೇವಾಪಿ ಅಗ್ನಿಷ್ಟೋಮ ಫಲಂ ಲಭೇತು ಅಂತ. ಅಂದ್ರೆ ತುಳಸಿ ಕಡ್ಡಿಯಲ್ಲಿ ಹಾಕಿ ಹೋಮ ಮಾಡಿತು ಅಂತ ಹೇಳಿದ್ರೆ ಹೋಮದ ಕುಂಡಕ್ಕೆ ಅಷ್ಟೂ ತುಳಸಿ ಕಾಷ್ಟ ಹಾಕ್ಲಿಕ್ಕೆ ಆಗ್ಲಿಲ್ಲ ಹೇಳಿದ್ರೆ ಕೆಲವೇ ಕಾಷ್ಟಗಳನ್ನು ಹಾಕಿದ್ರೂ ಕೂಡ ಒಂದು ಅಗುಳಿಗೂ, ಅಂದ್ರೆ ಹೋಮ ಮಾಡುವಾಗ ಚರು ಹಾಕ್ತೀರಿ ಅಂತ ಇಟ್ಟುಕೊಳ್ಳುವ ಅಥವಾ ಎಳ್ಳನ್ನು ಹಾಕ್ತೀರಿ ಅಂತ ಇಟ್ಟುಕೊಳ್ಳುವ, ಅದೆಲ್ಲದಕ್ಕೂ ಅಗ್ನಿಷ್ಟೋಮ ಫಲಂ ಲಭೇತು. ಸಾಮಾನ್ಯ ಹೋಮ ಮಾಡಿದ್ರೆ ಎಷ್ಟು ಫಲವು, ಅದಕ್ಕಿಂತ ಮಿಗಿಲಾದಂತ ಅಗ್ನಿಷ್ಟೋಮ ಯಾಗ ಮಾಡಿದ ಫಲವನ್ನು ನಾವು ಪಡಿತೇವೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಯಜ್ಞ ಯಾಗಾದಿಗಳಲ್ಲಿ ತುಳಸಿ ಕಾಷ್ಟವನ್ನು ಹಾಕಬೇಕು ಅಂತ ವಿಧಾನ ಮಾಡ್ತಾ ಇದ್ದಾರೆ. ಯೋದದಾತಿ ಹರೇರ್ ಧೂಪಂ. ನೋಡಿ ನಮ್ಮಲ್ಲಿ ಕೆಲವು ಚಾಲ್ತಿಯಲ್ಲಿ ಬರಲಿಲ್ಲ, ಆದ್ರೆ ಇವರು ಕೊಡ್ತಾ ಇದ್ದಾರೆ. ಏನು ಹೇಳ್ತಾರೆ, ಧೂಪ ಮಾಡುವಾಗ ತುಳಸಿ ಕಾಷ್ಟದ ಕಡ್ಡಿಯಿಂದ ಧೂಪ ಮಾಡಿ ಅಂತ. ತುಳಸಿ ಕಾಷ್ಟವನ್ನು ಒಣಗಿಸಬೇಕು, ಅದನ್ನು ಪೌಡರ್ ಮಾಡಬೇಕು, ಅದನ್ನು ಧೂಪಕ್ಕೆ ಹಾಕಬೇಕು. ಹೀಗೆ ಮಾಡಿದ್ರೆ ಶತಕ್ರತು ಸಮಂ ಪುಣ್ಯಂ ಲಭತೆ ಗೋಶತಂ ಫಲಂ. ಇಂದ್ರ ತಾನು ಯಾಗ ಮಾಡಿದಂತಹ ಪುಣ್ಯ, ಗೋಶತ 100 ದನವನ್ನು ದಾನ ಮಾಡಿದ ಪುಣ್ಯ, ಇದು ಧೂಪವನ್ನು ಮಾಡಿದ್ರೆ ಬರ್ತದೆ ಅಂತ ಹೇಳಿದ್ರು. ನೋಡಿ ತುಳಸಿ ಕಾಷ್ಟದಿಂದ ಧೂಪ ಮಾಡಬಹುದು ಅಂತ ಕೊಟ್ರು. ಇಷ್ಟೇ ಅಲ್ಲ, ಮತ್ತೆ ನೈವೇದ್ಯಂ ಪಚತೆ ಎಷ್ಟು ತುಳಸಿ ಕಾಷ್ಟವನ್ನಿನ ನೇರು ತುಲ್ಯಂ ಭವೇ ದತ್ತಂ ತದನ್ನಂ ಕೇಶವಸ್ಯ ಹಿ. ತುಳಸಿ ಕಾಷ್ಟದಿಂದ ಈಗ ನಾವು ಉರುಳಿ ನೈವೇದ್ಯ ಮಾಡ್ತೇವೆ ಅಥವಾ ದೇವರಿಗೆ ನೈವೇದ್ಯ ಮಾಡ್ತೇವೆ, ಮಾಡಬೇಕಾದ್ರೆ ತುಳಸಿ ಒಣಗಿದ ಕಡ್ಡಿ ಹಸಿ ಹಾಕ್ಲಿಕ್ಕಿಲ್ಲ. ಈ ಒಣಗಿದ ತುಳಸಿ ಕಾಷ್ಟವನ್ನು ಹಾಕಿತು ಅಂತ ಆದ್ರೆ ಆ ನೈವೇದ್ಯ ಮೇರು ಸಮಾನವಾದಂತ ವೃದ್ಧಿಯನ್ನು ಪಡೀತದೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ನೈವೇದ್ಯ ಬೇಯಿಸಿದ್ರೆ ಎಷ್ಟು ಪುಣ್ಯವೋ ಅದಕ್ಕಿಂತ ಮಿಗಿಲಾದ ಪುಣ್ಯ ಆ ತುಳಸಿ ಕಾಷ್ಟದಿಂದ ಮಾಡಿದ್ರೆ ಬರ್ತದೆ ಅಂತ. ಹಾಗಾದ್ರೆ ನೈವೇದ್ಯಕ್ಕಾಯ್ತು, ಹೋಮಕ್ಕಾಯ್ತು, ಧೂಪಕ್ಕಾಯ್ತು, ಈಗ ದೀಪಕ್ಕೂ ಹೇಳ್ತಾ ಇದ್ದಾರೆ. ತುಳಸಿ ಪಾವಕೇನಾಥ ಯೋ ದೀಪಂ ಕುರುತೆ ಹರೇ ದೀಪಲಕ್ಷ ಸಹಸ್ರಾಣಂ ಪುಣ್ಯಂ ಸ ಲಭತೆ ಫಲಂ. ತುಳಸಿ ಕಡ್ಡಿಯಿಂದ ದೀಪ ಉರಿಸ್ಬೇಕಂತೆ. ಅಂತ ಹಾಗೆ ಉರಿಸಿತು ಅಂತ ಹೇಳಿದ್ರೆ 1,00,000 ದೀಪಗಳನ್ನು ಉರಿಸಿದಷ್ಟು ಪುಣ್ಯ ಉಂಟು ಅಂತ ಹೇಳಿದ್ರು. ಹಾಗಾಗಿ ದೀಪವನ್ನು ಹಚ್ಚಿದ್ರು ಬಹಳ ಪುಣ್ಯ ಅಂತ ಹೇಳ್ತಾರೆ. ಆಮೇಲೆ ಕಲಿಯುಗದಲ್ಲಿ ಆಗುವಾಗ ಮತ್ತೆ ಹೇಳ್ತಾರೆ,
ತುಳಸಿ ದಾರುಜಾತೇನ ಚಂದನೇನ ಕಲವು ಹರಿವು. ತುಳಸಿ ಕಾಷ್ಠವನ್ನು ತಳಿಬೇಕು. ಈಗ ಗಂಧ ಧೂಪ ದೀಪ ಆಯಿತು, ಗಂಧ ಉಂಟಲ್ಲ ಅದನ್ನು ಮಾಡಿ ಅದನ್ನು ವಿಷ್ಣುವಿಗೆ ಹಚ್ಚಬೇಕು. ತುಳಸಿ ಪಂಕಲಿಪ್ತಾಂಗೆ ಕುರುತೆ ವಿಷ್ಣು ಪೂಜನಂ, ಅದಕ್ಕೆ ಹರಿಚಂದನಂ ಅಂತ ಹೇಳ್ತಾರೆ. ತುಳಸಿ ಕಾಷ್ಠವನ್ನು ತೇದಿ ಆ ಗಂಧವನ್ನು ಭಗವಂತನಿಗೆ ಮೆಚ್ಚಿಸಿದ ಹಚ್ಚಿತು ಅಂತಾದ್ರೆ ಆತ ವಿಷ್ಣುವಿನ ಕೃಪೆಗೆ ಪಾತ್ರನಾಗುತ್ತಾನೆ ಅಂತ ಕೊಡ್ತಾ ಇದ್ದಾರೆ. ಎಷ್ಟು ಕೇಳಿದ್ರೆ ವಿಲೇಪನಾರ್ಥ ಕೃಷ್ಣಸ್ಯ ತುಳಸಿ ಕಾಷ್ಠಚಂದನಂ. ಇನ್ನು ಆ ಹಚ್ಚಿದಂತ ತುಳಸಿ ಗಂಧ ಉಂಟಲ್ಲ ಅದನ್ನು ನಾವು ಹಚ್ಚಿಕೊಳ್ಳಬೇಕು ಹೇಳಿದ್ರು. ಭಗವಂತನಿಗೆ ಅರ್ಪಣೆ ಮಾಡಿದ ತುಳಸಿ ಕಾಷ್ಟದ ಗಂಧವನ್ನು ನಾವು ಹಚ್ಚಿಕೊಂಡಿತು ಅಂತಾದ್ರೆ 100 ಪೂಜೆಗಳ ಫಲವನ್ನು ನಾವು ಅನುಭವಿಸ್ತೇವೆ ಅಂತ. ಹಾಗಾಗಿ ಪೂಜೆ ಮಾಡುವಾಗಾದ್ರೂ ಕೂಡ ಭಗವಂತನಿಗೆ ಅರ್ಪಣೆ ಮಾಡಿದ ತುಳಸಿ ಗಂಧವನ್ನು ನಾವು ಹಚ್ಚಿಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ. ಯೋದದಾತಿ ಪಿತೃಣಾಂಚ ಪಿಂಡೇ ತುಳಸಿ ಸಂಭವಂ. ಇನ್ನು ಶ್ರಾದ್ದದಲ್ಲಿ ಆದ್ರೆ ಪಿಂಡೆಲ್ಲ ಹಾಕಿದ ನಂತರ ಅದರ ಮೇಲೆ ತುಳಸಿ ಹಾಕಬೇಕು. ಕೊಟ್ಟಿತು ಅಂತ ಕೇಳಿದ್ರೆ ಬಹಳ ಆದಂತ ಭಗವಂತನ ಅನುಗ್ರಹ ಆಗತ್ತೆ ಅಂತ ಹೇಳ್ತಾರೆ. ಎಷ್ಟು ಕೇಳಿದ್ರೆ ಒಂದೊಂದು ಎಲೆಗೂ ಕೂಡ ದಳಂ ಸಂಜಾಯತೆ ತೃಪ್ತ ಪತ್ರೇ ಪತ್ರೇ ಶತಾಬ್ದಿಗ. ಒಂದೊಂದು ದಳ ಹಾಕಿದ್ರೆ 100 ಪುಣ್ಯ ಅಂದಷ್ಟು ದುಪ್ಪಟ್ಟಾದ ಪುಣ್ಯವನ್ನು ಪಿತೃಗಳು ನಮಗೆ ಅನುಗ್ರಹ ಮಾಡ್ತಾರೆ ಅಂತ ತೃಪ್ತಿ ಆಗ್ತದಂತೆ. ಅಲ್ಲಿಗೆ ಬಂತು, ಪಿಂಡಕ್ಕೂ ಬಂತು ಉಪಯೋಗ. ಇನ್ನು ಹೇಳ್ತಾರೆ ತುಳಸಿ ಮಾಲಮೃತ್ಯೈವ ಸ್ನಾನಂ ಕುರಿಯಾದ್ ವಿಶೇಷ. ತುಳಸಿ ಮೃತ್ತಿಕೆಯನ್ನು ತಗೊಂಡು ಮೈಗೆ ಹಚ್ಚಿಕೊಂಡು ಸ್ನಾನ ಮಾಡಿ ನೋಡಿ. ಆ ತುಳಸಿ ಬಿದ್ದಂತಹ ನೀರು ಮಣ್ಣು, ಆ ಮಣ್ಣನ್ನು ಹಚ್ಚಿಕೊಂಡು ನಾವು ಸ್ನಾನ ಮಾಡಿತ್ತು ಕೇಳಿದ್ರೆ ನವೀನಾಯಾಚ ಮಂಜರಿಯ ಅಂತ ಬಹಳ ಪುಣ್ಯ, ಪಾಪಗಳೆಲ್ಲ ಪರಿಹಾರ ಆಗಿ ತೀರ್ಥ ಸ್ನಾನ ಮಾಡಿದ ಪುಣ್ಯ ಬರುತ್ತದೆ ಅಂತ ಹೇಳ್ತಾರೆ. ಇನ್ನು ಅದರದ್ದು ನಾನಾ ಪುಷ್ಪೈ ಕೃತಾ ಪೂಜಾ, ನೀವು ಯಾವ ಯಾವ ಪೂಜೆಗಳನ್ನು ತುಳಸಿ ಎಲ್ಲ ತಂದು ಪೂಜೆ ಮಾಡಿದ್ರು ಕೂಡ ಅದಕ್ಕಿಂತ ಮಿಗಿಲಾದ ಪುಣ್ಯ ಈ ತುಳಸಿದ ದಳದಿಂದಾಗಿ ಬರ್ತದೆ. ಕೊನೆಗೆ ಹೇಳಿದ್ರು ದರ್ಶನಾಚ ಸ್ಪರ್ಶನಾಚೈವ ಬ್ರಹ್ಮಹತ್ಯಾದಿ ಬಾತಕಂ. ತುಳಸಿ ಗಿಡ ನೋಡಿದ್ರೆ ಸಾಕು, ಅದನ್ನು ಮುಟ್ಟಿದ್ರೆ ಸಾಕು, ನಿಮ್ಮ ಎಲ್ಲ ಬ್ರಹ್ಮಹತ್ಯಾದಿ ದೋಷಗಳೆಲ್ಲ ಹೋಗಿ ಭಗವಂತನ ಸಾಯುಜ್ಯವನ್ನು, ಭಗವಂತನ ಅನುಗ್ರಹವನ್ನು ಪಡ್ಕೊಳ್ತೀರಿ ಅಂತ ಹೀಗೆ ತುಳಸಿಯ ಮಹಿಮೆಯನ್ನು ಹೇಳಿ ಕೊನೆಗೆ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ತುಳಸಿಯ ಗಾಳಿ ಬೀಸಿದ್ರೆ ಸಾಕು ಆ ಕ್ಷೇತ್ರ ಪಾವನ ಆಗತ್ತೆ ಅಂತ ಹೇಳ್ತಾರೆ. ತರ್ಪಣಂ ಕುರುತೆ ತತ್ರ ಪಿತೃಣಾಂ ತೃಪ್ತಿ ಹೇತವೆ. ತರ್ಪಣ ಮಾಡುವಾಗ ನಾವು ತುಳಸಿ ದಳ ಇಟ್ಕೊಂಡು ಮಾಡ್ತೇವೆ. ಹೀಗೆ ಮಾಡಿತು ಹೇಳಿದ್ರೆ ಅದಕ್ಕೂ ಹೇಳ್ತಾರೆ ಬಹಳವಾದಂತ ಪುಣ್ಯ ಬರ್ತದೆ. ಹಾಗಾಗಿ ತರ್ಪಣ ಮಾಡುವಾಗ ತುಳಸಿ ದಳವನ್ನು ಇಟ್ಟುಕೊಳ್ಬೇಕು. ಇನ್ನು ನಾವು ಅಶ್ವತ್ಥಕ್ಕೆ ನಮಸ್ಕಾರ ಮಾಡುವಾಗ ನೋಡ್ತೇವೆ, ದರ್ಭೆಗೆ ಆಗುವಾಗ ನೋಡ್ತೇವೆ, ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತ ಶಿವರೂಪಾಯ ಅಂತ. ಅದೇ ಚಿಂತನೆಯನ್ನು ತುಳಸಿ ಗಿಡಕ್ಕೂ ಕೊಡ್ತಾ ಇದ್ದಾರೆ. ತಸ್ಯ ಮೂಲೆ ಸ್ಥಿತೋ ಬ್ರಹ್ಮ ಮಧ್ಯೆ ದೇವೋ ಜನಾರ್ದನ ಮಂಜರಿಯಾಂ ವಸತೆ ರುದ್ರ ತುಳಸಿ ತತ್ತೇನ ಪಾವನಿ. ಹಾಗಾಗಿ ಬ್ರಹ್ಮ ವಿಷ್ಣು ರುದ್ರ 3 ಜನರ ಒಂದು ಸನ್ನಿಧಾನ ತುಳಸಿ ಗಿಡದಲ್ಲಿ ಇರ್ತದೆ. ಬೀಜ ಸಂಖ್ಯಾವತ್ಸರ್ಗೆ ಎಲ್ಲಿ ನಡಿಬೇಕು ಕೆಲವರಿಗೆ ಒಂದುಂಟು, ಅದು ತುಳಸಿ ವಿಷ್ಣುವಿಗೆ ಅಲ್ವಾ. ತುಳಸಿ ಜಲಂಧರ ಚರಿತ್ರೆ ಎಲ್ಲ ಗೊತ್ತುಂಟು, ವಿಷ್ಣು ಸಂಪರ್ಕ ಮಾಡಿದ್ದು, ಹಾಗಾಗಿ ಲಕ್ಷ್ಮಿಯ ಸನ್ನಿಧಾನ ಇರುವಂತದ್ದು. ಹಾಗಾಗಿ ಅಲ್ಲಿ ಮತ್ತೆ ರುದ್ರನಿಗೆ ಹಾಕಬಹುದಾ ಅಂತ ಕೇಳಿದ್ರೆ ಶಿವಾಲಯ ವಿಶೇಷೇಣ ರೋಪಯೇ ತುಳಸಿ ಮಿಯದಿ. ನೋಡಿ, ಶಿವಾಲಯದಲ್ಲಿ ತುಳಸಿ ಗಿಡವನ್ನು ಬೆಳೆಸಿ ಅಂತ ಹೇಳಿದ್ರು. ವಿಷ್ಣು ಆಲಯದಲ್ಲಿ ಹೇಗೆ ಬೆಳೆಸ್ತೇವೆ ಆಯ್ತಲ್ಲ, ಶಿವಾಲಯದಲ್ಲೂ ಬೆಳೆಸಿ. ಎಲ್ಲಿ ಎಷ್ಟು ಬೀಜಗಳು ಬೀಳ್ತಾವೋ ಆ ಗಿಡಗಳಲ್ಲಿ ಅಷ್ಟು ಯುಗಗಳವರೆಗೆ ನೀವು ಸ್ವರ್ಗದಲ್ಲಿ ಸುಖ ಉಣುತ್ತೀರಿ ಅಂತ ಹೇಳ್ತಾರೆ. ಬೀಜ ಸಂಖ್ಯಾವತೆ ಸ್ವರ್ಗೇ, ಸ್ವರ್ಗದಲ್ಲಿ ನೀವು ಅಷ್ಟು ಸುಖವನ್ನು ಪಡಿತೀರಿ ಅಂತ ಹೇಳಿ ಅಲ್ಲಿ ಹೇಳುವಾಗ ಉಮಯಾತ್ವಂ ಪುರಾದೇವಿ ಶಂಕರಾರ್ಥಂ ಹಿಮಾಲಯ. ಇದು ಗಿಡ ಬೆಳೆಸಿದ್ಯಾರು ಗೊತ್ತುಂಟ? ಯಾರು ಕೇಳಿದ್ರೆ ಪಾರ್ವತಿಯ ಹಿಮಾಲಯದಲ್ಲಿ ಬೆಳೆಸಿದ್ದಾಳಂತೆ. ಯಾಕೆ ಕೇಳಿದ್ರೆ ಪೂಜೆಗೆ ಬೇಕು ಅಂತ ಬೆಳೆಸಿದ್ದಾಳೆ, ಶಂಕರನ ಜೊತೆಗೆ ಪೂಜೆ ಮಾಡ್ಲಿಕ್ಕೋಸ್ಕರ. ಹಾಗಾಗಿ ಅವಳು ಅಂತದನ್ನು ಇಲ್ಲಿ ಕೈಲಾಸದಲ್ಲಿ 100 ಗಿಡಗಳನ್ನು ತಾನು ಬೆಳೆಸಿದ್ಲು ಅಂತ ಕೊಡಿಸ್ತಾ ಇದ್ದಾರೆ. ಇಷ್ಟೆಲ್ಲ ಹೇಳಿದ ನಂತರ ಸಂಕ್ರಾಂತಿ ದಿವಸೆಯೋ ತುಳಸಿ ಜಾತಿ ಪುಣ್ಯದ ಸಂಕ್ರಾಂತಿಗಳಲ್ಲಿ ವಿಶೇಷವಾಗಿ ಈ ತುಳಸಿಯನ್ನು ಉಪಯೋಗ ಮಾಡಿದ್ರೆ ಭಾರಿ ಪುಣ್ಯ ಅಂತ ಹೇಳ್ತಾರೆ. ಹೇಳತಾ ಮಧ್ಯದಲ್ಲಿ ತುಳಸಿದ್ದು ಮುಂದೆ ಬರ್ತದೆ. ಮತ್ತೆ ಮಧ್ಯದಲ್ಲಿ ಸಾಲಗ್ರಾಮ ಶಿಲಾ ಯತ್ರ ಯತ್ರ ಸನ್ನಿಹಿತೋ ಹರಿಹಿ ಅಂತ ಹೇಳಿ ತತ್ರ ಸ್ನಾನಂಚ ದಾನಂಚ ವಾರಣಸ್ಯ ಶತಾಧಿಕಂ ಅಂತ ಸಾಲಗ್ರಾಮದ ಮಹತ್ವ ಏನು ಮಧ್ಯೆ ಹೇಳಿಬಿಡ್ತಾರೆ. ಸಾಲಗ್ರಾಮವನ್ನು ಇಟ್ಟುಕೊಳ್ಳಬೇಕು, ಅದರ ಸನ್ನಿಧಾನದಲ್ಲಿ ಮಾಡಿದಂತಹ ಸ್ನಾನ ಇರಬಹುದು, ಜಪ ತರ್ಪಣಗಳು, ಅದು ಕೋಟಿ ಗುಣಿತವಾದ ಫಲವನ್ನು ಪಡೀತದೆ ಅಂತ. ಅದು ಇವತ್ತು ನಮ್ಮಲ್ಲಿ ಮಧ್ವರಲ್ಲಿ ಉಳಿದುಕೊಂಡಿದೆ. ಯಾವುದೇ ಪೂಜೆ ಇರಲಿ ಸಾಲಗ್ರಾಮವನ್ನು ಇಡ್ತೇವೆ. ಅಲ್ಲಿ ಸ್ವಸ್ತಿಗೆಗೋಸ್ಕರ ಅಂತ ಅಕ್ಕಿ ತೆಂಗಿನಕಾಯಿಯೋ ಕೂರ್ಚದಲ್ಲೇ ಆವಾಹನೆ ಮಾಡುದು, ಅಗ್ನಿಯಲ್ಲೇ ಪೂಜೆ ಮಾಡುದು, ಕಲಶದಲ್ಲೇ ಪೂಜೆ ಮಾಡುದು. ಆದ್ರೂ ಸಾಲಗ್ರಾಮವನ್ನು ತಂದು ಇಡ್ತೇವೆ. ಯಾಕೆ ಕೇಳಿದ್ರೆ ಕಾರಣ ಇಷ್ಟೇ, ಕೋಟಿ ಗುಣಿತವಾದ ಪುಣ್ಯ ಬರುತ್ತದೆ. ಹಾಗಾಗಿ ಸಾಯಂಕಾಲದ ಜಪವನ್ನು ಮನೆಯಿಂದ ಹೊರಗೆ ಹೋಗಿ ಮಾಡಬೇಕು ಅಂತ ಹೇಳ್ತಾರೆ. ಆದ್ರೆ ನಾವೇನು ಮಾಡ್ತೇವೆ, ದೇವರ ಕೊನೆಯಲ್ಲೇ ಮಾಡ್ತೇವೆ. ಯಾಕೆ ಕೇಳಿದ್ರೆ ಹೊರಗಡೆ ಮಾಡಿದ್ದ ಪುಣ್ಯಕ್ಕಿಂತಲೂ ಸಾಲಗ್ರಾಮದ ಸನ್ನಿಧಾನದಲ್ಲಿ ಮಾಡಿದ್ರೆ ಅದು ಕೋಟಿ ಗುಣಿತ ಆದದ್ರಿಂದ ಸಾಲಗ್ರಾಮದ ಸಮಕ್ಷಮದಲ್ಲಿ ಅನುಷ್ಠಾನಗಳನ್ನು ಮಾಡಬೇಕು ಅಂತ ಪದ್ಮಪುರಾಣ ಕೊಡ್ತಾ ಉಂಟು. ಇಷ್ಟು ಹೇಳಿದ ರುದ್ರದೇವರು ಹೇಳ್ತಾರೆ, ವಾರಣಸ್ಯಾಂಚ ಯತ್ ಪುಣ್ಯಂ ಸರ್ವಂ ತತ್ರೈವ ತದ್ಭವೇತ್. ನೀವು ಕಾಶಿಗೆ ಹೋದ್ರೆ ಏನೆಲ್ಲ ಫಲ ಉಂಟು ಅದೆಲ್ಲ ತುಳಸಿ ಗಿಡದ ಬುಡದಲ್ಲಿ
ಮಾಡಿದ್ರೆ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಆ ಶಾಲಗ್ರಾಮದ ಒಂದು ಸನ್ನಿಧಾನದಲ್ಲಿ ಮಾಡಿದ್ರೆ ಬರ್ತದೆ. ಹಾಗಾಗಿ ಬ್ರಹ್ಮಹತ್ಯಾಧಿಕಂ ಪಾಪಂ ಯತ್ಕಿಂಚಿತ್ ಕುರುತೇ ನರಃ ತತ್ಸರ್ವಂ ನಾಶಯೇದಾಸು ಸಾಲಗ್ರಾಮ ಶಿಲಾರ್ಚನಾತ್. ಸಾಲಗ್ರಾಮವನ್ನು ಪೂಜೆ ಮಾಡಿತು ಕೇಳಿದ್ರೆ ನಿಮ್ಮೆಲ್ಲ ಪಾಪಗಳು ಕೂಡ ಪರಿಹಾರ ಆಗತ್ತೆ ಅಂತ ಕೊಡ್ತಾ ಇದ್ದಾರೆ. ಹೀಗೆ ತುಳಸಿ ಮಹಾತ್ಮೆಯನ್ನು ಹೇಳಿ ಮಧ್ಯದಲ್ಲಿ ಒಂದಿಷ್ಟು ಸಾಲಗ್ರಾಮದ ಮಹತ್ವವನ್ನು ಹೇಳ್ತಾರೆ. ಮತ್ತೆ ತುಳಸಿಯ ಇವತ್ತು ನಾವೇನು ಕಾರ್ತಿಕ ಮಾಸದಲ್ಲಿ ತುಳಸಿ ಪೂಜೆಯನ್ನು ಮಾಡ್ತೇವೆ ಅದೆಲ್ಲ ಚರಿತ್ರೆಗಳನ್ನು ಕೊಡ್ತಾರೆ. 3 ದಿನದ ವ್ರತ ಇದು. ನವಮಿಯವತ್ತು, ದಶಮಿಯವತ್ತು, ಏಕಾದಶಿಯವತ್ತು ಮಾಡಿ ದ್ವಾದಶಿಯವತ್ತು ಅದರದ್ದು ಉದ್ಯಾಪನೆಯನ್ನು ಮಾಡುವಂಥದ್ದು. ಹೇಗೆಲ್ಲ ಪೂಜೆ ಮಾಡಬೇಕು ಅಂತ ಇವತ್ತು ನಾವು ತುಳಸಿ ಪೂಜೆಯನ್ನು ಮಾಡುವಾಗ ಹೇಳುವಂತಹ ಶ್ಲೋಕಗಳು ಅಷ್ಟೂ ಪೂಜಾ ವಿಧಾನ ಎನ್ನುವಂಥದ್ದು ಪದ್ಮಪುರಾಣದಲ್ಲಿ ಇಲ್ಲಿ ಬಂದಂಥದ್ದು. ಹಾಗಾಗಿ ಅಲ್ಲಿ ಎಲ್ಲ ಹೇಳಿ ನಮಃ ಕಮಲಪತ್ರಾಕ್ಷ ನಮಸ್ತೆ ಜಲಶಾಯಿನೇ ಇದಂ ವ್ರತಂ ಮಯಾಚೀರ್ಣಂ ಪ್ರಸಾದ ತವಕೇಶವ ಅಂತ ಹೇಳಿ ರುದ್ರದೇವರು ಹೇಳ್ತಾರೆ. ತುಳಸಿಯ ಏನೊಂದು ಉತ್ಥಾನ ದ್ವಾದಶಿಯವತ್ತು ಮಾಡುವ ಆರಾಧನೆ ಅದನ್ನು ನಾನೇ ಮಾಡಿದ್ದೇನೆ, ಅದು ಭಗವಂತನ ಅನುಗ್ರಹದಿಂದಾಗಿ ಮಾಡಿದ್ದೇನೆ ಅಂತ ಕೊಡ್ತಾರೆ. ಅದರ ನಂತರ ಅನ್ನದಾನದ ಮಹತ್ವವನ್ನು ಒಂದಷ್ಟು ಹೇಳ್ತಾ ಹೋಗುತ್ತಾರೆ.